ನನಗೆ ಗೊತ್ತಿತ್ತು ಶಿವು, ನೀನು ನನ್ನನ್ನು ಕರೀತಿ ಅಂತ. ಯಾಕೆ ಹೇಳು, ನಾನು ತೋರಿಸಿರೋ ಗಂಡು ಬರಿ ಗಂಡಲ್ಲ, ಚಿಂದಂತ ಗಂಡು, ಹುಡುಕಿರು ಸಿಗಲ್ಲ ಅಂತೀನಿ. ಅದಕ್ಕೆ ಅಲ್ವ ನಿಂಗಣ್ಣ ನನ್ನ ಕರೆದಿದ್ದು. ಹಾಂ, ಈಗ ಹೇಳಪ್ಪ, ಗಂಡು ರತ್ನಗೋ ರಾಣಿಗೋ ಇಲ್ಲ ಇಬ್ರಿಗೂ? ನೀವು ತೋರಿಸಿದ್ರಲ್ಲಿ ಸದ್ಯಕ್ಕೆ ರತ್ನಂಗೆ ಯಾವುದೂ ಇಷ್ಟ ಆಗಿಲ್ಲ. ಆ ಮಾಸ್ತಿ ಕುಪ್ಪಲು ಗಂಡು ರತ್ನಂಗೆ ಸಣ್ಣವ್ರಾಗ್ತಾರೆ. ಅದಕ್ಕೆ ನಮ್ಮ ರಾಣಿಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ನಿರ್ಧಾರ. ನಮ್ಮ ರಾಣಿಗೆ 7 ಮಾಡಿಸಿದ ಗಂಡು, ನಮ್ಮ ರತ್ನಗೂ ಒಳ್ಳೆ ಗಂಡು ನೋಡೋಣ. ಇವನಿಲ್ಲ ಆದರೆ ಇನ್ನೊಬ್ಬ ಒಳ್ಳೆ ಗಂಡ ಹುಡುಕೊಡ್ತೀನಿ. ನೀನೇನು ಅಂದ್ಕೋಬೇಡ ಕಣವ. ಅಯ್ಯೋ, ಇದ್ರಲ್ಲಿ ಅನ್ಕೊಳೋದು ಏನಿದೆ ನಿಂಗಣ್ಣ, ಯಾರಿಗೆ ಕಂಕಣ ಬೆಲ್ಲ ಕೂಡ್ ಬರುತ್ತೋ ಅವ್ರದ್ದೇ ಮದುವೆ ಆಗೋದು. ಅವತ್ತು ನನ್ನನ್ನು ನೋಡಕ್ ಬಂದಿರೋ ಹುಡುಗ ನಮ್ಮ ರಶ್ಮಿನ್ ನೋಡಿ ಒಪ್ಕೊಂಡ, ಅವರಿಬ್ರಿಗೂ ಮದುವೆ ಸೆಟ್ ಆಯ್ತು. ಆಮೇಲೆ ತಾಳಿ ಕಟ್ಟೋ ಟೈಮಲ್ಲಿ ಅವನು ಹೋದ, ನಮ್ಮ ಸೀನಾ ಬಂದ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅವರೇ ಸಿಗ್ಬೇಕು, ಯಾರ್ಯಾರಿಗೆ ಕಂಕಣ ಬೆಲ್ಲ ಕೂಡ್ ಬಂದಿದ್ಯೋ ಅವ್ರದ್ದೇ ಮದುವೆ ಆಗ್ಬೇಕು. ಅಷ್ಟಕ್ಕೂ ನಮ್ಮ ರಾಣಿ ಮದುವೆ ಅಂದ್ರೆ ನನಗೆ ಬೇಜಾರ, ಬದಲಿಗೆ ನನಗೆ ಖುಷಿ ಆಗತ್ತೆ. ನಮ್ಮ ರಾಣಿ ಒಳ್ಳೆ ಮನೆ ಸೇರ್ಬೇಕು ಅನ್ನೋದೇ ನನ್ನ ಆಸೆನೂ ಅಲ್ವಾ ನಿಂಗಣ್ಣ? ರತ್ನವ, ನೀನು ಈಗ ಹೇಳಿದ್ಯಲ್ಲ, ನಂಗೆ ಹಾಟ್ ಸಾಕು. ಬಾರು ಫೋಟೋನು ಜಾತಕನು ತಕಬ. ಅವ್ರ ಜಾತಕ ನಿಮ್ಮ ಹತ್ರ ಇದೆ, ನಿಮ್ಮ ಜಾತಕ ಅವ್ರ ಹತ್ರ ಕೂತೆ. ಇಬ್ರು ಒಳ್ಳೆ ಪುರೋಹಿತರು ನೋಡಿ ಹೊಂದಾಣಿಕೆ ಆದ್ರೆ ವಾಲ್ಗ ಊಸಿ ಬಿಡೋಣ. ಸರಿ ಕಣ, ಒಳ್ಳೇದೇ ಆಯ್ತವ. ಹುಡುಗ ಹುಡುಗಿ ನೋಡಿ ಒಪ್ಕೊಂಡು ಜಾತಕ ಹೊಂದಾಣಿಕೆ ಆದ್ರೆ ಹೆಣ್ಣೊಳಕ್ಕೆ ನಿಮ್ಮನೆಗೆ ಕರ್ಸ್ಬಿಡ್ತೀನಿ. ಆಟೊಂದು ದೊಡ್ಡ ಜನ ಮನೆಗೆ ಬರ್ತಾರೆ ಅಂತ ಯೋಚನೆ ಮಾಡ್ದಾಗಲೇ ನಂಗೆ ಭಯ ಆಯ್ತೈತೆ. ಅವ್ರಿಗೆ ನಮ್ಮ ಮನೇಲಿ ಏನು ಹಿಡಿಸ್ತದೋ ಬಿಡ್ತದೋ ಅಂತ ಟೆನ್ಷನ್ ಆಯ್ತೈತೆ. ಅಣ್ಣ, ನಮ್ಮ ಮನೇಲಿ ಅವರಿಗೆ ಹಿಡಿಸ್ಬೇಕಾಗಿರೋದು ನಮ್ಮ ರಾಣಿ. ಇಷ್ಟ ಆದ್ಮೇಲೆ ಅಲ್ವಾ ಅವ್ರು ನಮ್ಮ ಮನೆಗೆ ಬರೋದು ಅಲ್ವಾ ರಾಣಿ? ಹೋಗದ್ಕೆ ನೀನು. ಮನಗೋಡ್ರು ಅವ್ರ ತಾಯಿ ಸುಮತಿಯವರಿಗೆ ಆಸ್ತಿ ಅಂತಸ್ತು ಲೆಕ್ಕಕ್ಕಿಲ್ಲ ಕಣವ. ಅವ್ರಿಗೆ ಬೇಕಾಗಿರೋದು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ.